ಗಂಡ ಎಂದರೆ ಹೀಗಿರಬೇಕು. ಗಂಡ ಎಂದರೆ ಹೆಂಡತಿಯ ಗುಲಾಮನಲ್ಲ. ಹೆಣ್ಣಿನ ಪ್ರೀತಿ, ವಿಶ್ವಾಸ, ಘನತೆ, ಗೌರವ ಆಗಿರಬೇಕು. ಒಂದು ಚಿಕ್ಕ ಹಳ್ಳಿಯಲ್ಲಿ ಚಿಕ್ಕದಾದ ಸುಂದರವಾದ ಒಂದು ಸಂಸಾರವಿತ್ತು. ಅದರಲ್ಲಿ ಗಂಡ, ಹೆಂಡತಿ, ಒಂದು ಗಂಡು ಮಗು ಹಾಗೂ ಅತ್ತೆ ಇವರದು ಸುಖವಾದ ಸಂಸಾರವಾಗಿತ್ತು. ಹೆಂಡತಿಯಾದವಳು ಅತ್ತೆಯನ್ನು ತನ್ನ ತಾಯಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದಳು. ಆದರೆ ಒಂದು ದಿನ ಗಂಡ, ಹೆಂಡತಿ ಹಾಗೂ ಮಗು ಇವರು 3 ಜನ ಹೊರಗಡೆ ಹೋಗಿದ್ದರು. ಇದನ್ನು ನೋಡಿ ತಾಯಿಗೆ ಸಹಿಸಲು ಆಗಲಿಲ್ಲ. ಸಂಜೆಯಾಯಿತು. ಇವರು ಮನೆಗೆ ಬಂದರು. ಆಗ ತಾಯಿಗೆ ಎಲ್ಲಿಲ್ಲದ ಕೋಪ. ಆದರೂ ಮಗನ ಮುಂದೆ ಕೋಪವನ್ನು ತೋರಿಸದೆ ತಾಯಿ ಸುಮ್ಮನಿದ್ದಳು. ಮರುದಿನ ಮಗ ಆಫೀಸಿಗೆ ಹೋದ ಮೇಲೆ ಅತ್ತೆ ತನ್ನ ಸೊಸೆಯ ಜೊತೆ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಜಗಳವಾಡುತ್ತಿದ್ದಳು. ಮಾತಿಗೆ ಮಾತು ಬೆಳೆಯುತ್ತಾ ಹೋಯಿತು. ಅತ್ತೆ ಹಾಗೂ ಸೊಸೆಯ ಜಗಳ ದೊಡ್ಡದಾಯಿತು. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಸುಮ್ಮನಾದರು. ಸಂಜೆ ಗಂಡ ಆಫೀಸಿನಿಂದ ಮನೆಗೆ ಬಂದ ಮೇಲೆ ಹೆಂಡತಿ ತನ್ನ ಗಂಡನಿಗೆ ಎಲ್ಲವನ್ನೂ ಹೇಳಿದಳು. ಆಗ ಗಂಡ ಎಲ್ಲ ವಿಷಯವನ್ನು ಕೇಳಿದ ಮೇಲೆ ಸುಮ್ಮನೆ ಕುಳಿತುಕೊಂಡ. 10 ನಿಮಿಷ ಯೋಚನೆ ಮಾಡಿದ. ನಂತರ ಹೆಂಡತಿಯ ಮುಖವನ್ನು ನೋಡು, ತಪ್ಪು ಯಾರದೇ ಆಗಿರಲಿ, ಅವರು ನನ್ನ ತಾಯಿ, ನೀನು ನನ್ನ ಹೆಂಡತಿ. ನಾನು ಒಳ್ಳೆಯ ಗಂಡನಾಗಿ ನಿನ್ನನ್ನು ಹೊರಗಡೆ ಕರೆದುಕೊಂಡು ಹೋದೆ. ಆದರೆ ನನ್ನ ತಾಯಿಯನ್ನು ಮನೆಯಲ್ಲಿಯೇ ಬಿಟ್ಟು ಹೋದೆ. ಜಗಳಕ್ಕೆ ಮೂಲ ಕಾರಣವೇ ಇದು. ಜೊತೆಯಲ್ಲಿ ಇದ್ದ ಮೇಲೆ ಇಂತಹ ಸಣ್ಣ ಪುಟ್ಟ ವಿಷಯಗಳು ನಡೆಯುತ್ತಲೇ ಇರುತ್ತದೆ. ಅವರು ದೊಡ್ಡವರು, ಏನಾದರೂ ಹೇಳಿದರೆ ನೀನೇ ಸುಮ್ಮನಾಗು ಎಂದು ಸಮಾಧಾನ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹೊರಗಡೆ ಬಂದು ತಾಯಿ ಕೋಪದಲ್ಲಿ ಕುಳಿತುಕೊಂಡಿರುವುದನ್ನು ನೋಡಿ ತಾಯಿಯ ಹತ್ತಿರ ಬಂದು ಅಮ್ಮ ಏನಾಯಿತು ಎಂದು ಕೇಳುತ್ತಾನೆ. ಆಗ ಆತನ ತಾಯಿ ಕೋಪದಿಂದ ಆತನ ಹೆಂಡತಿ ಮಾಡಿದ ತಪ್ಪುಗಳನ್ನೆಲ್ಲ ತನ್ನ ಮಗನ ಹತ್ತಿರ ಹೇಳುತ್ತಾಳೆ. ಆಗ ಎಲ್ಲವನ್ನು ಕೇಳಿದ ಮಗನು, ಅಮ್ಮ, ತಪ್ಪು ಯಾರದ್ದು ನನಗೆ ಗೊತ್ತಿಲ್ಲ. ನೀನು ದೊಡ್ಡವಳು, ನಿನ್ನ ಮುಂದೆ ನಾವು ಚಿಕ್ಕವರು. ತಪ್ಪು ಮಾಡಿದ್ದಲ್ಲಿ ದೊಡ್ಡವರು ಕ್ಷಮಿಸಬೇಕೇ ಹೊರತು ವಿಷಯಗಳನ್ನೆಲ್ಲ ದೊಡ್ಡದು ಮಾಡುವುದರಿಂದ ಮನಸ್ಸುಗಳಲ್ಲಿ ಬಿರುಕು ಉಂಟಾಗುತ್ತದೆ. ಅವಳು ಹೊರಗಡೆಯಿಂದ ನಮ್ಮ ಮನೆಗೆ ಬಂದ ಹೆಣ್ಣು, ಪ್ರತಿಯೊಬ್ಬರನ್ನು ಬಿಟ್ಟು ಬಂದಿರುವವಳು. ಅವಳ ಇಷ್ಟ ಕಷ್ಟವನ್ನು ನಾವಲ್ಲದೆ ಬೇರೆ ಯಾರು ನೋಡುವುದು? ಅವಳು ನಮ್ಮನ್ನು ನಂಬಿ ನಮ್ಮ ಮನೆಗೆ ಬಂದಿರುವವಳು. ಚಿಕ್ಕ ಪುಟ್ಟ ತಪ್ಪುಗಳಾದರೆ ನಾವೇ ಅನುಸರಿಸಿಕೊಂಡು ಹೋಗಬೇಕು ಎಂದು ತಾಯಿಯ ಹತ್ತಿರ ಪ್ರೀತಿಯಿಂದ ಹೇಳುತ್ತಾನೆ. ಅಮ್ಮ, ನಾನು ಹೇಳಿದ್ದಲ್ಲಿ ತಪ್ಪೇನಾದರೂ ಇದ್ದರೆ ನನ್ನನ್ನು ಕ್ಷಮಿಸು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ನಂತರ ತಾಯಿ ಯೋಚನೆ ಮಾಡಿ, ನನ್ನ ಮಗ ತಪ್ಪು ನನ್ನದಿದ್ದರೂ ನನ್ನ ಹತ್ತಿರ ಪ್ರೀತಿಯಿಂದಲೇ ಮಾತನಾಡುತ್ತಿದ್ದಾನೆ. ನನ್ನ ಹಾಗೆ ಅವಳು ಕೂಡ ಒಂದು ಹೆಣ್ಣೆ ಅಲ್ಲವೇ? ಅವಳಿಗೂ ಆಸೆ, ಆಕಾಂಕ್ಷೆ ಎಲ್ಲವೂ ಇರುತ್ತದೆ ಅಲ್ಲವೇ? ಮರುದಿನ ಅವರಿಬ್ಬರು ಖುಷಿಯಿಂದ ಮಾತನಾಡಿಕೊಂಡು ಇರುವುದನ್ನು ನೋಡಿ ಆತನಿಗೆ ಖುಷಿಯಾಗುತ್ತದೆ. ಸ್ನೇಹಿತರೆ, ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ತಾಯಿ ಕೂಡ ಹೆಣ್ಣೆ, ಹೆಂಡತಿ ಕೂಡ ಹೆಣ್ಣೆ. ತಾಯಿ ಜನ್ಮ ಕೊಟ್ಟರೆ ಹೆಂಡತಿ ಜೀವನವನ್ನು ಕೊಡುತ್ತಾಳೆ. ಒಬ್ಬರನ್ನು ಒಬ್ಬರು ತಾಳ್ಮೆಯಿಂದ ಅರ್ಥ ಮಾಡಿಕೊಂಡು ಹೋದರೆ ಜೀವನದಲ್ಲಿ ಸುಖವಾಗಿರಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.